ಇನ್ನು ಬೀದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಮಾರ್ಷಲ್ಗಳಿಂದ ಕಿರುಕುಳ. ವಯಸ್ಸಾದ ವ್ಯಕ್ತಿಗೆ ವ್ಯಾಪಾರ ಮಾಡಬಾರದು ಅಂತ ಮಾರ್ಷಲ್ಗಳು ಕಿರುಕುಳ ಕೊಟ್ಟಂತಹ ಘಟನೆ ಬೆಂಗಳೂರಿನ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ನಡೆದಿದೆ. ರಸ್ತೆ ಬದಿ ಬ್ಯಾಗ್ ಮಾರಾಟ ಮಾಡ್ತಾ ಇದ್ದಂತಹ 70 ವರ್ಷದ ವ್ಯಕ್ತಿಗೆ ಬಿಬಿಎಂಪಿ ಮಾರ್ಷಲ್ಗಳು ಕಿರುಕುಳ ಕೊಟ್ಟಿದ್ದಾರೆ. ರಸ್ತೆ ಬದಿ ನಿಂತು ಬ್ಯಾಗ್ ಮಾರೋ ತಪ್ಪಾ ಹಾಗಾದ್ರೆ? ಹಿರಿಯ ಜೀವ ಪರಿಪರಿಯಾಗಿ ಕೇಳಿದ್ರೂ ಕೂಡ ಮಾರ್ಷಲ್ಗಳು ಬಿಟ್ಟೇ ಇಲ್ಲ. ಮಾನವೀಯತೆ ಮರೆತು ಬಿಟ್ರ ಬಿಬಿಎಂಪಿ ಮಾರ್ಷಲ್ಗಳು? ನಿಂತಲ್ಲೇ ನಿಲ್ಲಲ್ಲ, ಓಡಾಡಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೂ ಕೂಡ ಕರುಣೆ ತೋರಲಿಲ್ಲ. ವೃದ್ಧನ ಮನವಿಗೆ ಮಾರ್ಷಲ್ಗಳು ಕ್ಯಾರೆ ಅನ್ನಲಿಲ್ಲ. ಸಂಕೀರ್ಣದಲ್ಲಿ ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ಈ ಬಿಬಿಎಂಪಿ ಮಾರ್ಷಲ್ಗಳು ಇವರೇನು ಪ್ರೈವೇಟ್ನವರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಈ ಘಟನೆ ಕುರಿತಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮಾರ್ಷಲ್ಗಳ ನಡೆಗೆ ನೆಟ್ಟಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ರಮ ಕೈಗೊಳ್ಳೋದಾದ್ರೆ ಎಲ್ಲ ಕಡೆನೂ ಕ್ರಮ ಕೈಗೊಳ್ಳಿ. ಈ ರೀತಿ ಅಸಹಾಯಕರ ಮೇಲೆ ಬಲಪ್ರಯೋಗ ಯಾವ ರೀತಿ ಸರಿ, ಅಧಿಕಾರ ಪ್ರಯೋಗ ಯಾವ ರೀತಿ ಸರಿಯಾಗುತ್ತೆ? ವೃದ್ಧ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ, ಕೈಯಲ್ಲಷ್ಟು ಭಾರ ಹೊತ್ಕೊಂಡಿದ್ದಾರೆ. ನಾನು ನಿಂತಲ್ಲೇ ನಿಂತು ವ್ಯಾಪಾರ ಮಾಡಲ್ಲ, ಓಡಾಡ್ಕೊಂಡು ಮಾಡ್ತೀನಿ ಅಂತ ಮನವಿ ಮಾಡಿಕೊಳ್ತಾರೆ. ಅವರ ಜೀವನಕ್ಕೆ ಆಧಾರ ಇರಬಹುದು. ಬಹುಶಃ ಈ ವಯಸ್ಸಲ್ಲಿ ಮಕ್ಕಳು ಯಾರು ಜೊತೆಗೆ ನೋಡ್ಕೊಳ್ದೇ ಇರೋದಕ್ಕೆ ಅವರು ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಿರ್ಬೋದು. ಆದರೆ ಇಂಥ ಸಂದರ್ಭದಲ್ಲಿ ಕರುಣೆ ತೋರ್ಬೇಕಾಗಿರೋರು, ಮಾನವೀಯತೆ ತೋರ್ಬೇಕಾಗಿದ್ದಂತಹ ಯುವಕರ ಸ್ಥಾನದಲ್ಲಿರುವಂತಹ ಮಾರ್ಷಲ್ಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂದರೆ ಮಾನವೀಯತೆನೇ ಇಲ್ವಾ ಅನ್ನುವಷ್ಟರ ಮಟ್ಟಿಗೆ. ಇದೇ ಪ್ರಭಾವಿಗಳ ವಿಚಾರದಲ್ಲಿ ಈ ರೀತಿ ನಡ್ಕೊಳ್ತಾರಾ ಗೊತ್ತಿಲ್ಲ. ಖಂಡಿತವಾಗ್ಲೂ ಅಂತಹ ಉದಾಹರಣೆ ಸಿಕ್ಕಿಲ್ಲ. ಅದೇ ಈ ಬಡಪಾಯಿಗಳ ಮೇಲೆ ಯಾವ ರೀತಿ ಬಲಪ್ರಯೋಗ ಮಾಡ್ತಾರೆ, ಗದಾಪ್ರಹಾರ ಮಾಡ್ತಾರೆ. ಈ ಒಂದು ದೃಶ್ಯವೇ ಸಾಕ್ಷಿ. ಅದಕ್ಕೆ ನಿಜಕ್ಕೂ ಅತ್ಯಂತ ಕರುಣೆ ಬರುತ್ತೆ ಆ ವೃದ್ಧರ ಮೇಲೆ. ಏನೋ ಇರಬಹುದು, ಹೊಟ್ಟೆಪಾಡಿಗೋಸ್ಕರ ಜೀವನ ನಡೆಸ್ತಾ ಇದ್ದಾರೆ. ಒಂದು ಕರುಣೆ, ಮಾನವೀಯತೆ ಅನ್ನೋದು ಇರಬೇಕಾಗತ್ತೆ ಈ ಸಂದರ್ಭ. ಈ ರೀತಿ ದರ್ಪ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ?